ಎಲ್ಲರಿಗೂ ನಮಸ್ಕಾರ. ದಿನಾಂಕ 25/4/2025 ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸುಕ್ಷೇತ್ರ ಸಾಲೋಡ್ಗಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಶಿವಯೋಗೇಶ್ವರ ಜಾತ್ರಾ ನಿಮಿತ್ತವಾಗಿ ಶಿವಯೋಗೇಶ್ವರ ಗೆಳೆಯರ ಬಳಗದಿಂದ ಭಾರ ಎತ್ತುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಹಲವಾರು ಊರುಗಳಿಂದ ಪೈಲ್ವಾನರು ಕೂಡ ಬಂದಿದ್ದರು. ಅದೇ ರೀತಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇವರ ಹೆಸರು ಭೀಮಣ್ಣ ಹನುಮಂತ ಬಳಬಟ್ಟಿ. ಇವರು ಮುದ್ದೇಬೇಳ ತಾಲೂಕು ಅಡವಿ ಸೋಮನಾಳ ಗ್ರಾಮದವರು. ಇವರು 220 kg ಭಾರವನ್ನು ಎತ್ತಿ ಇಡೀ ಊರಿನ ಜನರ ಗಮನವನ್ನು ಸೆಳೆದಿದ್ದಾರೆ ಮತ್ತು ಇವರು ಮೊದಲನೇ ಬಹುಮಾನ ಕೂಡ ಗೆದ್ದಿದ್ದಾರೆ. ಅದೇ ರೀತಿ ಇವರು ಬಂದ್ಬಿಟ್ಟು ಕರೆಪ್ಪ ಹೊಸಮನಿ. ಇವರು ಜೇವರ್ಗಿ ತಾಲೂಕು ಯಡ್ರಾಮಿ ಗ್ರಾಮದವರು. ಇವರು ಸಾಲೋಡ್ಗಿ ಮೈದಾನದಲ್ಲಿ 210 kg ತುಂಬಿದ ಚೀಲವನ್ನು ಎತ್ತಿ ಇಡೀ ಊರಿನ ಜನರ ಗಮನ ಸೆಳೆದಿದ್ದಾರೆ ಮತ್ತು 2ನೇ ಬಹುಮಾನವನ್ನು ಕೂಡ ಗೆದ್ದಿದ್ದಾರೆ. ಕರೆಪ್ಪ ಪೂಜಾರಿ ಸಾಕಿನಿ ಯಡ್ರಾಮಿ ಅವರಿಗೆ ನಿಂಗು ಸುಣಗಾರಿ ವರಿಂದ ಕೂಡ ಮಾಡಲಾಗಿದೆ 5,001 ರೂಪಾಯಿ. 3ನೇ ಬಹುಮಾನ ನಿಂಗು ಗುಂಡಿಗೆ ಮತ್ತು ಪ್ರಭು ಗುಂಜುಟಿಗೆ ಗುಂಜಟ್ಟಿ ಸಾಲೋಡಿಗೆ ಗ್ರಾಮದವರು 3ನೇ ಬಹುಮಾನದಾಗ ಇಬ್ಬರು ಸಮ ಹಂಚ್ಕೊಂಡ್ರ. ಇವತ್ತೇನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಸಾಲೋಡ್ಗಿ ಗ್ರಾಮದಲ್ಲಿ ಜಾತ್ರೆ ಇತ್ತು. ಇಲ್ಲಿ ಜಾತ್ರೆಯಲ್ಲಿ ಏನು ಭಾರ ಎತ್ತುವ ಸ್ಪರ್ಧೆ ಇತ್ತು. ಇಲ್ಲಿ ಹಲವಾರು ಜಿಲ್ಲೆಗಳಿಂದ ಪೈಲ್ವಾನರು ಬಂದಿದ್ದಾರೆ ಸಾಲೋಡ್ಗಿಗೆ. ಇಲ್ಲಿ ಕೆಲವೊಬ್ಬರು ಮೊದಲನೇ ಸ್ಥಾನವೂ ಪಡೆದಿದ್ದಾರೆ, 2ನೇ ಸ್ಥಾನ ಪಡೆದಿದ್ದಾರೆ, 3ನೇ ಸ್ಥಾನ ಕೂಡ ಪಡೆದಿದ್ದಾರೆ. ಅವರ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಣ್ಣ ಬಳಬಟ್ಟಿ, ಅಡವಿ ಸೋಮನಾಳ. ಅಡವಿ ಸೋಮನಾಳ, ಮುದ್ದೇಬೇಳ ತಾಲೂಕು. ಮುದ್ದೇಬೇಳ ತಾಲೂಕು. ಹಾಂ. ಎಷ್ಟು ವರ್ಷದಿಂದ ಚೀಲ ಎತ್ತಕ್ಕೆ ಇದು ಮಾಡತ್ತೀರಣ್ಣ? 5-6 ವರ್ಷ ಆತ್ರಿ ಈಗ. 5-6 ವರ್ಷ. ಹಾಂ ರೀ. ಎಷ್ಟು ಕೆಜಿಯಿಂದ ಎತ್ತೋದು ಬಂದಿರಣ್ಣ? ಮೊದಲೇ 1 ಕ್ವಿಂಟಲಿದ್ದ ಎತ್ಕೊಂತ ಬಂದೇವ್ರಿ. 1 ಕ್ವಿಂಟಲಿಂದ. ಇವತ್ತೇನು ಈ ಸಾಲೋಡ್ಗಿ ಸುಕ್ಷೇತ್ರ ಸಾಲೋಡ್ಗಿ ಒಳಗೆ ಏನು 220 kg ಎತ್ತೀರಿ, ಮೊದಲನೇ ಸ್ಥಾನನೂ ಗೆದ್ದಿರಿ. ಎಷ್ಟು ಖುಷಿ ಅನ್ನಿಸ್ತದೆ? ಖುಷಿ ಅನಿಸ್ತದೆ ರೀ. ಇನ್ನಷ್ಟು ಎತ್ತಬೇಕು ಅನ್ನೋದು ಆಸೆ ಐತ್ರಿ. ಎತ್ತಬೇಕು, ಇನ್ನೊಂದು ಸ್ವಲ್ಪ ಬೆಳಿಬೇಕು ಅನ್ನೋದು ಐತ್ರಿ. ಖುಷಿ. ನಿಮ್ಮ ಮುಂದಿನ ಗುರಿ ಇನ್ನೂ ಎಷ್ಟು kg ತನಕ ಎತ್ತಬೋದಂತೆ ನಿಮ್ಮ ಒಂದು ಏನು ಗುರಿ ಅದ? ಏನು ಹೇಳಕ್ಕೆ ಬರೋದಲ್ಲ ರೀ, ಇದು ಏಟು ಎತ್ತೇವೆ ಅನ್ನೋದು. ಹಿಂಗೆ ಅಷ್ಟು ಪ್ರಯತ್ನ ಮಾಡ್ತೇವೆ ರೀ. ಪ್ರಯತ್ನ ಮಾಡ್ತೀರಿ. ಮತ್ತು ಈಗ ಏನು ಈ ಭಾರ ಎತ್ತುವ ಸ್ಪರ್ಧೆ ಏನು ಇಟ್ಟಿದ್ದಾರೆ ರೀ, ಈ ಒಂದು ಏನು ಕಮಿಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೇನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಇನ್ನೇನು ಪೈಲ್ವಾನ್ ಏನು ಹೇಳತ್ತಾರತ್ತಂದ್ರೆ, ಇನ್ನೇನು ಮುಂದೆ ಬರುವಂಥ ಜಾತ್ರೆಯಲ್ಲಿ ಇನ್ನೂ ಹೆಚ್ಚು ಇಂಥ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಇಡಲಿ, ನಮಗೂ ಬೆಳೆಸಲಿ, ಇನ್ನೂ ಹಲವಾರು ಪೈಲ್ವಾನರುಗಳು ಬರ್ತಾರೆ, ಅವ್ರನ್ನೂ ಬೆಳೆಸಲಿ ಅಂತೇಳಿ ಒಂದು ಕೋರಿಕೆ ಅದ. ಗ್ರಾಮೀಣ ಕ್ರೀಡೆಗಳು ಅಳಿದು ಹೋಗತ್ತವ್ರಿ ಇತ್ತಲಾಗಿ. ಈಗಿನ ಕಾಲಮಾನಗಳು ಅಳಿದು ಹೋಗ್ಬಾರ್ದಪ್ಪ ಅಂತಾರೆ. ಸರ್ಕಾರಲಿಂತ ಏನಾರ ಸ್ವಲ್ಪ ಇವ್ರಿಗೆ ಪೈಲ್ವಾನ್ರಿಗೆ ಸಹಕಾರ ಕೊಡಬೇಕು. ಇನ್ನೊಂದು, ಈ ಪೈಲ್ವಾನ್ರ ಮ್ಯಾಗ ಎಲ್ಲ ಯಾರು ಕೇರ್ಲೆಸ್ ಮಾಡಕತ್ತಾರ. ಈ ಸುಮ್ಮನೆ ಎಲ್ಲಾರು 100-150 ಕಿಲೋಮೀಟ್ರ್ ಬಂದು ಚೀಲ ಎತ್ತಿ ಮನೆಗೆ ಹೋಗ್ಬೇಕಾರೆ ಅವ್ರಿಗೆ ಭಾಳ ತ್ರಾಸ ಇರ್ತದೆ. ಮುಂದೆ ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗ್ತದಲ್ಲ. ಆದ ಕಾರಣ ಎಲ್ಲರೂ ಗೌರ್ಮೆಂಟ್ದವ್ರು ಸ್ವಲ್ಪ ಅವ್ರಿಗೆ ಪೈಲ್ವಾನ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನಡೀತದೆ. ಮುಂದೆ ಅವ್ರಿಗೆ ಏನು ದುಡಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜರ ಅವ್ರಿಗೆ ಗ್ರಾಮೀಣ ಕ್ರೀಡೆದವ್ರಿಗೆ ಹೆಚ್ಚೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ಕರೆಯಪ್ಪ ಪೂಜಾರಿ, ಸಾಕಿನ ಯಡ್ರಾಮಿ. ಸಾಕಿನ ಯಡ್ರಾಮಿ. ಹ್ಞೂ ರೀ. ನೀವು ಎಷ್ಟು ವರ್ಷದಿಂದ ಚೀಲ ಎತ್ತತ್ತೀರಣ್ಣ? ನಾವು ಎತ್ತಲತ್ತು ಒಂದು 10-15 ವರ್ಷ ಆಯ್ತು ರೀ. 10-15 ವರ್ಷ ಆಯ್ತು. ಎಷ್ಟು kg ಎತ್ತೀರಣ್ಣ ಇವತ್ತು? 210 kg ಎತ್ತು. 210 kg. ಎಷ್ಟು ಖುಷಿ ಅನ್ನಿಸ್ತದೆ? ಖುಷಿ ಅನ್ನಿಸ್ತಾರೆ ಸರ್. ಯಾಕೆ ಇವತ್ತು ಎಷ್ಟು ಎತ್ತಬೇಕಂತೇಳಿ ನಿಮ್ಮ ಗುರಿ ಅದ? ಇನ್ನು ಗುರಿ ಏನು ಅದ ರೀ ಸರ. ನಾವು ಎತ್ತಬೇಕತ್ತೆ ಆಸೆ ಅದ. ಆದ್ರೆ ಇವತ್ತಿನ ಮಟ್ಟಿಗೆ ನಮ್ಮ ಕೈ ಹೆಚ್ಚಿಗೆ ಎತ್ತವ್ರು ಬಂದಾರ. ಭೀಮಣ್ಣ ಬಳಬಟ್ಟಿ, ಸಾಕಿನ ಅಡವಿ ಸೋಮನಾಳ್ರಿ ಅವರು ನಮ್ಗೆ ದೊಡ್ಡ ಪೈಲ್ವಾನರು ಅದಾರ. ಅವರು ಹೊಸ್ತಾದ ಹೇಳ್ದಂಗೆ ನಾವು ಎತ್ತಬೋದು. ಆದ್ರೆ ನಮಗಿನ್ನ ಆ ಹೊಸ್ತಾದ ಹೇಳ್ದಂಗೆ ಯಾವುದು ಗೋರ್ಮೆಂಟ್ ಕರೀದ ಯಾವುದೋ ಎಲ್ಪಿಲ್ಲ. ಹೋದ ವರ್ಷ ಇಲ್ಲಿ ಜಾತ್ರೆ ಬಂದಾಗೂ ಹೇಳಿದ್ದೆವು. ಈಗೂ ಹಂಗೆ ಹೇಳ್ಕೊತೇವೆ. ಹಲವಾರು ಸಾಕೈದು ಭಾಳ ವರ್ಷನಿಂದ ಹೇಳ್ಕೊತೇವೆ ಹೊಂಟೀವಿ ರೀ.
ನಮಗೆ ಕೈ ಕಾಲ ಮಸ್ತ್ ಒಳಗೆ ರಗಡು ನೋವು ರೀ. ಆದರೂ ಇನ್ನೂ ಯಾವುದು ಸಹಕಾರ ಇಲ್ಲ ರೀ ನಮಗೆ. ಆದಷ್ಟು ಇನ್ನೊಂದು ಸಲ ಏನಾದ್ರು ರಿಕ್ವೆಸ್ಟ್ ಮಾಡ್ಕೋತೀರಿ ಗೌರ್ಮೆಂಟ್ದವ್ರು ನಮಗೆ ಏನಾದರೂ ಒಂದು ಸ್ವಲ್ಪ ಎಲ್ಪ್ ಮಾಡಲಿ ಅಂತೇಳಿ ಅಷ್ಟೇ ಅವ್ರಿಗೆ ಬೇಡ್ಕೋದ್ರಿ. ನಾನು ಒಂದು ಏನೋ ಕೇಳ್ಪಟ್ಟಿದ್ದೆ ನಿಮ್ಮ ಊರಾಗ ಏನೋ ಈ ಹುಡುಗರಿಗೆ ಪ್ರೋತ್ಸಾಹ ಮಾಡತ್ತೀರಂತಂದ್ರೆ ಕಲ್ಸಾತ್ತೀರಂತ ಕೇಳ್ಪಟ್ಟಿದ್ದೆ. ಈ ಅದ್ರ ಬಗ್ಗೆ ಅಭಿಪ್ರಾಯ ಏನು ರೀ? ಕಲಿಸ್ಲತ್ತೀವಿ ಸರ, ಆದರೂ ಇನ್ನೂ ಸಣ್ಣ ಅದಾವ್ರಿ ಹುಡುಗರು. ಈಗ ಒಂದು 2-3 ಬಂದಾರ ಇಲ್ಲೇ. ಸಂಗಟ ರಾಟಿ ಬೀಳತ್ತೆ ಕರ್ಕೊಂಬಂದಿನಿ ರೀ. ಮುಂದೆ ನೋಡ್ಬೇಕು ಸರ್ ಅವ್ರು ಹೆಂಗೆ ಅವರು ಕಷ್ಟಪಟ್ಟು ಒಂದು ಸ್ವಲ್ಪ ನೋಡಿದ್ರೆ ಬೆಳೀತಾರೆ. ಅವ್ರವ್ರ ಪ್ರಪಂಚದೊಳಗೆ ಹೆಂಗೆ ಆ ಥರ ಅನ್ನೋದು ಹೇಳಕ್ಕೆ ಬರೋಲ್ಲ. ಇವತ್ತೇನು ಈ ಜಾತ್ರೆ ನಿಮಿತ್ತವಾಗಿ ಏನು ಭಾರ ಎತ್ತುವ ಸ್ಪರ್ಧೆ ಇಟ್ಟಿದಾರಲ್ರಿ, ಆ ಕಮಿಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಮಿಟಿಯವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ ಸರ. ಯಾಕಂದ್ರೆ ಚಲೋ ಮಾಡ್ಯಾರಿ ಜಾತ್ರೆ. ವಾದರ್ಶನಕ್ಕಿಂತ ಈ ವರ್ಷ ಬಹುಮಾನ ಹೆಚ್ಚಿಗೆ ಇಟ್ಟಾರಿ. ಎಲ್ಲರಿಗೆ ಪ್ರೋತ್ಸಾಹ ಮಾಡ್ಯಾರಿ. ಅವರು ಇವರು ಭೇದ ಭಾವ ಮಾಡಿಲ್ರಿ. ಹೊತ್ನಾಗ ಹೆಚ್ಚು ಕಡಿಮೆ ಆಗ್ತದೆ ರೀ. ಇವತ್ತು ನಾವು 10 kg ಐತಿ, ಅವ್ರು 10 kg ನಂಬರ್ ಭೀಮಣ್ಣವ್ರದ್ದು ಆಗ್ಯದ್ರಿ. ಅಂದ್ರೂ ಯಾವುದು ಭೇದ ಭಾವ ಮಾಡಿಲ್ರಿ. ಅವರು ಚಲೋ ಮಾಡ್ಯಾರಿ, ಜಾತ್ರೆ ಚಲೋ ಮಾಡ್ಯಾರ. ಸಣ್ಣ ಪೋಲಿಯನ್ರಿಗೂ ಸಾಕಾರ ಮಾಡ್ಯಾರಿ. ಅದು ಚಲೋ ಮಾಡ್ಯಾರ ಅಂತೇಳಿ ಇಷ್ಟು ಮಾತ್ರ ಹೇಳ್ಬೋದು. ಇವತ್ತೇನು ಸಾಲೋಟ್ಗಿ ಶ್ರೀ ಶಿವಯೋಗೇಶ್ವರ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಂಥ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೇರೆ ಜಿಲ್ಲೆಯಿಂದ ಬಂದಂಥ ಪೈಲ್ವಾನರುಗಳು ಪ್ರಥಮ ಸ್ಥಾನ ಮತ್ತು 2ನೇ ಸ್ಥಾನ 3ನೇ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಈ ಪೈಲ್ವಾನರ ಒಂದು ಮನದಾಳದ ಮಾತು ಏನಪ್ಪ ಅಂತಂದ್ರೆ, ಈಗ ಚಿಲೆ ಎತ್ತಬೋದು, ಈಗ ಎತ್ತರ, ಈಗ ಅವರಿಗೆ ಒಂದು ಎನರ್ಜಿ ಅದ ಎತ್ತರ. ಇನ್ನು ಮುಂದೆ ಬರುವಂಥ ಏನು ಅಂದ್ರೆ ವಯಸ್ಸು ಆತ ಬರುತ್ತಲ್ಲ, ಅವಾಗ ಅವ್ರಿಗೆ ಒಂದು ಸ್ವಲ್ಪ ಗೋರ್ಮೆಂಟಿಂದ ಏನಾದರೂ ಒಂದು ಸಣ್ಣ ಸಹಾಯ ಆಗ್ಬೇಕಂತ ಹೇಳಿ ಎಲ್ಲ ಪೈಲ್ವಾನರ ಮನದಾಳದ ಮಾತು ಅದ. ಸೊ ಎತ್ತೇನ್ರಿ ಹೇಳೋದಿದ್ರೆ ಮತ್ತೇನು ಹೇಳಕ್ಕೆ ನಮ್ಗೆ ಅಷ್ಟು ಇದು ಇಲ್ಲ ರೀ. ಹೇಳ್ಬೇಕಂದ್ರೆ ಇನ್ನಷ್ಟು ನಮ್ಗೆ ಗೋರ್ಮೆಂಟ್ ಕಡೆಯಿಂದ ಸೌಲಭ್ಯ ಸಿಗ್ಬೇಕಂತ ಅಷ್ಟು ಹೇಳಕ್ಕೆ ಇಷ್ಟಪಡ್ತಾರೆ. ಇವರಿಬ್ಬರು ಅಣ್ಣಗಳು ಏನು ದೊಡ್ಡ ಸಿಟಿಯಾಗಿ ಬೆಳೆದವರಲ್ಲ, ಹಳ್ಳಿ ಪ್ರತಿಭೆಯಿಂದ ಬಡತನದಿಂದ ಬಂದು ಕಿಸಿಂದ್ರು ಭೀ ಅವ್ರು ದಿನ ಎಷ್ಟೋ ಖರ್ಚು ಮಾಡಿ ಮೆಹನತ್ ಮಾಡಿ ಅಷ್ಟಿಷ್ಟಲ್ಲ ದಿನ ಏನಿಲ್ಲ ಅಂದ್ರೆ ಮಿನಿಮಮ್ ಅವ್ರಿಗೆ ಎಷ್ಟು ಖರ್ಚು ಆಗ್ಬೋದು ರೀ? ಮಿನಿಮಮ್ ಏನಿಲ್ಲ ಅಂದರು ನಿಮ್ಮ ಫುಡ್ಡಿಗೆ ಆಹಾರಕ್ಕಾಗಲಿ 500ರಿಂದ 1000 ರೂಪಾಯಿ ಖರ್ಚು ಅದ ರೀ. 500ರಿಂದ 1000 ರೂಪಾಯಿ ಖರ್ಚು ಆಗ್ತದೆ ದಿನ ಅದು ಆಹಾರದ್ದೇ. ಆಹಾರದ್ದು ಗೋರ್ಮೆಂಟ್ ಸ್ವಲ್ಪ ಇವರಿಗೆ 500ರಿಂದ 1000 ರೂಪಾಯಿ ಖರ್ಚು ಅದ ಅವ್ರಿಗೆ ಕನಿಷ್ಠ. ಅದಕ್ಕೆ ಇವ್ರಿಗೆ ಮುಂದೆ ಸ್ವಲ್ಪ ಸಮಸ್ಯೆ ಅದ, ಹೀಗೆ ಸಮಸ್ಯೆ ಅದ. ಗೋರ್ಮೆಂಟ್ದವ್ರು ಅವ್ರಿಗೆ ಸ್ವಲ್ಪ ಏನೇ ಆಗಲಿ ಯಾವ ರೀತಿಯಿಂದ ಸೌಲಭ್ಯಗಳನ್ನು ಅವ್ರಿಗೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೋತೇವೆ. ಹಲವಾರು ಕ್ರೀಡೆಗಳಲ್ಲಿ ಗೋರ್ಮೆಂಟ್ ಕೂಡ ಹಲವಾರು ಕ್ರೀಡೆಗಳಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಈ ಬಂದು ಏನು ಜಾವ್ಲಿನ್ ಥ್ರೋ ಆಗಲಿ, ಖೋ ಆಗಲಿ, ಶಾರ್ಟ್ ಪುಟ್ ಥ್ರೋ ಆಗಲಿ, ಮತ್ತು ಅದೇ ರೀತಿಯಾಗಿ ಈ ಲಾಂಗ್ ಜಂಪು, ಹೈ ಜಂಪು, ಈ ಪ್ರತಿಯೊಂದು ಸ್ಪರ್ಧೆಯನ್ನು ಇಡ್ತಾ ಇದ್ದಾರೆ. ಬಟ್ ಹಳ್ಳಿ ಪ್ರತಿಭೆಗಳಿಗೆ ಯಾವುದೂ ಸಪೋರ್ಟ್ ಇಲ್ಲ. ಇದು ಹಳ್ಳಿ ಪ್ರತಿಭೆಯಿಂದ ಬಂದಂಥದ್ದು ಏನು ಚೀಲ ಎತ್ತು ಭಾರ ಇದೆ ಅಂದರೆ ಅಷ್ಟಿಷ್ಟಲ್ಲ, 2 ಕ್ವಿಂಟಲ್ ಎತ್ತುವ ಹಗರಲ್ಲದು. ಯಾವ ವೇಟ್ ಲಿಫ್ಟಿಂಗ್ ಅವರಿಗೂ ಕಡಿಮೆ ಇಲ್ಲ. ಈಗ ನೀವು ಗೋರ್ಮೆಂಟ್ ಏನಾದರೂ ಸಹಾಯ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಎತ್ತಂಥ ತಾಕತ್ತು ಅವ್ರ ಬಲ್ಲಿ ಅದ, ಆ ಪೈಲ್ವಾನ್ರ ಬಲ್ಲಿ ಅದ. ಅದಕ್ಕೆ ಗೋರ್ಮೆಂಟ್ಗೆ ಎಲ್ಲ ಪೈಲ್ವಾನ್ರ ಮನದಾಳದ ಒಂದೇ ಒಂದು ಮಾತು, ಗೋರ್ಮೆಂಟ್ ಕಡೆಯಿಂದ ಇವರಿಗೆ ಒಂದು ಒಳ್ಳೆಯ ಕೋಚ್ ಅಥವಾ ಒಂದು ಏನಾದರೂ ಆಹಾರದ್ದಾಗಲಿ, ಏನಾದರೂ ಒಂದು ಧನ ಸಹಾಯ ಆಗಲಿ, ಏನಾದರೂ ಕೊಡಬೇಕಂತೇಳಿ ಎಲ್ಲ ಪೈಲ್ವಾನರಿಂದ ಕೇಳ್ಕೊಳ್ತೇನೆ.